ನಮಸ್ಕಾರ ರೀಪಾ ಎಲ್ಲ ದೊಡ್ಡ ಮಂದಿಗೂ ಹ್ಯಾಂಗದಿರಿ. ನಾನು ನಿಮ್ಮ ದೀಪಾ ಗೌಡ. ಇವತ್ತಿನ ದಿನ ಹಸಿ ಮೆಣಸಿನಕಾಯಿ ಬಳಸ್ರಿ ಕುದಿಸಿದ ಖಾರ ಮಾಡತ್ತೇನೆ ರೀ. ಏನಿದು ಕುದಿಸಿದ ಖಾರ ಅನ್ನತ್ತೀರೇನು? ಹಾಂ, ನಮ್ಮ ಉತ್ತರ ಕರ್ನಾಟಕದ ಕಡೆ ಅತಿ ಹೆಚ್ಚಾಗಿ ಈ ಕುದಿಸಿದ ಖಾರನ ಬಳಸ್ತೇವ್ರಿ. ಬಳ್ಳಿಗೆ ಮರ ಆಸರೆ ಅನ್ನೋ ಥರ ರೀ. ಇಲ್ಲಿ ನೋಡ್ರಿ, ಹೀರೆಕಾಯಿ ಬಳ್ಳಿ ಎಷ್ಟು ಚಂದ ತೆಂಗಿನ ಗಿಡಕ್ಕೆ ಸುತ್ತಕೊಂಡ ಬೆಳೆದು ಬಿಟ್ಟೈತಿ. ಒಂಚೂರು ಆಸರ ಸಿಕ್ಕರೆ ಸಾಕು ನೋಡ್ರಿ, ಬಳ್ಳಿ ಈ ರೀತಿ ಹಬ್ಬಿ ಬಿಟ್ಟೈತಿ. ಎಷ್ಟು ಅಂತರ್ಲೆ ಇರ್ತಾವಲ್ಲ ಅಷ್ಟು ಕಾಯಿ ಚಂದ ಆಕ್ಕವು. ಅದಕ್ಕೆ ಎಲ್ಲ ತೆಂಗಿನ ಗಿಡದ ಸಾಲ ಒಳಗೂ ನಾವಿಲ್ಲಿ ಹೀರೆ ಬಳ್ಳಿ ಹಾಕಿಬಿಟ್ಟಿದ್ದೇವ್ರಿ. ನಡ್ರಿ ಮೆಣಸಿನ್ಕಾಯಿ ಕೋಕೊಂಡ ಖಾರ ಮಾಡೋಣಂತ. ಇನ್ಯಾಕೆ ತಡ ಮಾಡೋದು. ಈ ಮೆಣಸಿನ್ಕಾಯಿ ರೀ ಹುರಿದೂ ಮಾಡ್ತಾರೆ. ಇವತ್ತು ನಾ ಇಲ್ಲೇ ಉಗ್ಗಕ್ಕಿಟ್ಟ ಹವಾಲೆ ಬೇಯಿಸಿ ಮಾಡತ್ತನಂತ. ಇನ್ನು ಅವನೊಂದು ಜಾಲಿ ಒಳಗೆ ಹಾಕಿಟ್ಕೊಂಡ್ರಿ. ಆ ಜಾಲಿ ಎಷ್ಟು ಹಿಡಿತಿತ್ಲ ಅಷ್ಟದೊಂದು ಪಾತ್ರೆ ತೊಗೊಂಡು ಒಂಚರಿಗೆ ನೀರು ಹಾಕಿ ಕಾಯಕ್ಕೆ ಇಟ್ಬಿಡೋಣಂತ. ನೀರೆಲ್ಲ ರೀ ಚೆಂದಾಗೆ ಕುದಿ ಬರಲಿ. ಈ ಟೈಮ್ದಾಗ ರೀ ನಾವು ಹಾಕಿಟ್ಟಿದ್ದೀವಲ್ಲ ಮೆಣಸಿನ್ಕಾಯಿ, ಆ ಜಾಲಿನ ಇದ್ರೊಳಗೆ ಇಟ್ಬಿಡೋಣಂತ. ಮೆಣಸಿನ್ಕಾಯಿ ರೀ ಆದಷ್ಟೇ ಖಾರ ಕಮ್ಮಿದ್ದಿದ್ದು ತೊಗೊಂಡ್ಬಿಡೋಣ. ಖಾರ ಅಂದ ತಕ್ಷಣ ಖಾರ ಅತಿ ಹೆಚ್ಚಾದರೂ ಸರಿ ಅನಿಸೋದಿಲ್ಲ. ನೋಡ್ರಿ, 1-2 ನಿಮಿಷ ಫಸ್ಟ್ ಹಂಗೆ ಬೇಯಕ್ಕೆ ಇಟ್ಟಿದ್ದೇನಂತ. ಇನ್ನು ಅದಕ್ಕೆ ರೀ ಒಂದು 10-12 ಸಣ್ಣ ಸೈಜ್ನ ಇಲ್ಲೇ ಜವಾರಿ ಬೆಳ್ಳುಳ್ಳಿ ಅಂತ ಕರೀತಾರೆ ರೀ. ಆ ಬೆಳ್ಳುಳ್ಳಿನ ನಾ ಇಲ್ಲೇ ಹಾಕೊಂಬಿಟ್ಟಿದ್ದೇನಂತ. ಇನ್ನೆರಡು ರೀ ಒಂದು 8-10 ನಿಮಿಷ ರೀ ಪೂರ್ತಿ ಗ್ಯಾಸ್ ಸಣ್ಣಿಟ್ಟು ಉಗ್ಗಕ್ಕೆ ಬೇಯಿಸ್ಕೊಂಬಿಡೋಣಂತ. ನೋಡ್ರಿ ಇಲ್ಲೇ ಬಾಯಿ ತೆಗೆದು ತೋರ್ಸಾತ ನಿಮಗೆ. ಒಂದು 10 ನಿಮಿಷ ಆದಿಂದ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ರೀ ಪೂರ್ತಿಯಾಗಿ ನಮಗೆ ಹವಾಕ್ಕೆ ಪೂರ್ತಿ ಬೆಂದುಬಿಟ್ಟಿದ್ದವು. ಇನ್ನು ಇವನೊಂದು ಸೈಡ್ ತಗೊಂಬಿಡೋಣ್ರಿ ಪ್ಲೇಟಿಗೆ. ಈ ಕುದಿಸಿದ ಖಾರ ರೀ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ರೀ ಆದಷ್ಟು ಸೀಗಿ ಹುಣ್ಣಿವ್ಯಾಗ ಭಾಳ ಮಾಡ್ತೀವಿ ರೀ. ಇನ್ನು ತಡ ಯಾಕೆ ಮಾಡೋದು, ಖಾರ ಕಲ್ಲೊಳಗೆ ಗರ ಅಂತ ಅರದು ಬಿಡೋಣಂತ ನಡೀರಿ. ಇಲ್ಲಿ ನೋಡ್ರಿ, 1 ಚಮಚ ಜೀರಿಗೆ ತೊಗೊಂಡೇನಿ. ಇನ್ನು ಅದಕ್ಕೆ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಸೇರ್ಸಾತೇನೆ. ಕರಿಬೇವು ಇತ್ತು, ಕರಿಬೇವು ಸೇರ್ಸಾತೇನಂತ. ಇದೆಲ್ಲ ರೀ ಪೂರ್ತಿಯಾಗಿ ಪೌಡ್ರ್ ಆಗಲಿ ಆ ರೀತಿ ಎಲ್ಲ ನಾವು ಖಾರ ಕಲ್ಲಾಗ ಅರದು ಬಿಡೋಣ. ಡೈರೆಕ್ಟಾಗಿ ಮಿಕ್ಸರ್ಗೆ ಹಾಕೋತೇನಂದ್ರೆ ಹಂಗೋ ನಡೀತೈತೆ ರೀ. ಆದ್ರೆ ಕೈ ಕೆಸರಾದ್ರೆ ಬಾಯಿ ಮೊಸರು ಅನ್ನೋ ಥರ ಎಷ್ಟು ಕಲ್ಲಾಗ ಅರಿತೇವಲ್ಲ ರೀ ಅಷ್ಟು ಫ್ಲೇವರ್ ಹೆಚ್ಚು ಕೊಡ್ತೈತಿ. ಕರಿಬೇವು ಮತ್ತು ಜೀರಿಗೆದ ಫ್ಲೇವರ್ ಘಮ್ ಅಂತ ನಾರತತ್ ನೋಡ್ರಿ. ಇನ್ನು ಇದೆಲ್ಲ ಪುಡಿ ಆದಿಂದ್ರಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಕುದಿಸಿಟ್ಕೊಂಡಿದ್ದೀವಲ್ಲ ಅದನ್ನು ಇಲ್ಲೇ ಸೇರ್ಸಾತೇನಂತೆ. ಮೆಣಸಿನ್ಕಾಯಿ ಮೂಗೆಲ್ಲ ತೆಗೆದ್ರಿ ನಾ ಇಲ್ಲೇ ಪೂರ್ತಿಯಾಗಿ ಸೇರ್ಸಾತೇನೆ. ಬಿಸಿ ರೊಟ್ಟಿ ಜೊತೆ, ಚಪಾತಿ ಜೊತೆ ಮತ್ತು ಬಿಸಿ ಅನ್ನದ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಅಷ್ಟೇ ಟೇಸ್ಟಾಗಿ ಕೊಟ್ಬಿಡ್ತೈತೆ ನೋಡ್ರಿ ಫೈನಲ್ ಆಗಿ ಎಲ್ಲನೂ ಇಷ್ಟ ಆಯ್ತು. ಇನ್ಯಾಕೆ ತಡ ಮಾಡೋದು, ಗರ ಅಂತ ಮತ್ತು ಅರ್ಯಾಕೆ ಸ್ಟಾರ್ಟ್ ಮಾಡೋಣ ನಡೀರಿ. ಎಷ್ಟು ಸಾಧ್ಯಕತ್ತಲ್ರಿ ಅಷ್ಟು ಪೂರ್ತಿಯಾಗಿ ಸಣ್ಣಗಾಗೋವರೆಗೂ ಜಜ್ಕೊಳಂತ. ಒಂದು 90% ಆದಿಂದ್ರಿ. ಇನ್ನು ಅದಕ್ಕೆ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಬೆಲ್ಲ ಸೇರ್ಸಾತೇನೆ. ಸ್ವಲ್ಪ ಹುಂಚಿ ಹಣ್ಣಿತ್ತು, ಹುಂಚಿ ಹಣ್ಣು ಹಾಕತ್ತೇನಂತ. ಕೊಬ್ಬರಿ ಆಪ್ಷನ್ ರೀ, ಹಸಿ ಕೊಬ್ಬರಿ ಇತ್ತು ನಾನು ಹಾಕಿದ್ದೇನೆ. ಬೇಕಾದ್ರೆ ಹಾಕ್ಬೋದು, ಬ್ಯಾಡ ಅಂದ್ರಿಲ್ಲ. ಮತ್ತು ಅವರು ಟೇಸ್ಟಿಗೆ ಅನುಗುಣವಾಗಿ ಹುಳಿ ಬೆಲ್ಲ ಹಾಕ್ಬೋದು ರೀ. ಹುಳಿ ಜಾಸ್ತಿ ತಿಂದ್ರೆ ಹುಳಿ ಹಾಕ್ರಿ, ಬೆಲ್ಲ ಜಾಸ್ತಿ ತಿನ್ನೋರಿದ್ರೆ ಬೆಲ್ಲ ಜಾಸ್ತಿ ಹಾಕ್ರಿ. ನಾನಂತೂ ಇಷ್ಟ ಹಾಕಿ ಗರ ಅಂತ ಎಲ್ಲ ಫೈನಲ್ ಆಗಿ ಅರದ ರೆಡಿ ಮಾಡಿದ್ದೇನೆ ನೋಡ್ರಿ. ಇನ್ಯಾಕೆ ತಡ ಮಾಡೋದು, ಎಲ್ಲನೂ ನಿಮಗೆ ಕುದಿಸಿದ ಖಾರನ ತೋರಿಸ್ತಾನಂತ. ನೋಡ್ರಿ ನಮ್ದು ಹಸಿ ಮೆಣಸಿನ್ಕಾಯಿ ಮತ್ತು ಕುದಿಸಿದ ಖಾರ ರೆಡಿ ಆಯ್ತು. ಇನ್ಯಾಕೆ ತಡ ಮಾಡೋದು, ರೊಟ್ಟಿ ಅಂತ ಆಲ್ರೆಡಿ ಮಾಡಿದ್ದೇನಂತ. ರೊಟ್ಟಿ ಜೊತೆ ಈ ಖಾರ ಹಚ್ಕೊಂಡ್ರಿ ಸ್ವಲ್ಪ ಮ್ಯಾಲೆ ತುಪ್ಪ ಹಚ್ಕೊಂಡು ತಿಂದರೆ ಬಾಯನ್ ಹೊಲಸ ಬಿಟ್ಟು ಹೋಗ್ಬಿಡ್ತೈತೆ ನೋಡ್ರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ. ಇನ್ನೊಂದು ವಿಡಿಯೋದಾಗ ಮತ್ತೆ ಸಿಗ್ತೇನೆ ರೀ.